ಯಾರ್ದ ಖುಷಿ ನಿತ್ಕೊಂಡಾನೇವ ಅಲ್ಲ ನೋಡ್ಪಾರ ಎಲ್ಲ ನೆನಪು ಹಾರಿಬಿಟ್ರಿ ಇವರು. ಅದು ಯಾರ್ದ ಖುಷಿ ನಿಟ್ಕೊಂಡು ಹೆಂಗೆ ಹಲ್ಕಿಸ್ಕೊಂಡು ನಿಂತಾರ ನೋಡಿ ಒಟ್ರು ಮಾತು ಹೇಳ್ಕೊಂತ. ನನ್ನ ಮಗಳ ಕತಿ ಹೆಂಗ ಪಾರವ ಎದ್ದು ನನ್ನ ಕೂಸು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳೋದು? ಒಬ್ರಿಗಿರ ಖಬರ್ ಐತಿನ ಅದು ನೋಡು ಒಟ್ಟ ಇಲ್ಲಿ ನೋಡೋದು. ಯವ್ವ ಅವ್ರಿಗೇನು ಅನ್ನೋಕೆ ಹೋಗ್ಬೇಡ, ಅವರು ಭಾಳ ದೊಡ್ಡ ಗುಣದಾರ. ನಮ್ಮ ರಶ್ಮಿ ಇಂಥ ಗಂಡನ ಪಡೆಯಕ್ಕ ಇಂಥ ಅತ್ತಿ ಪಡೆಯಕ್ಕ ಪುಣ್ಯ ಮಾಡ್ಯಾಳ. ಏನು ಹೇಳಕತ್ತಿ ಪಾರವ ನೀನು? ಯವ್ವ ಚಂದ್ರನ ಅಂತ ಗಂಡನ ಪಡೆಯಕ್ಕ ನಮ್ಮ ತಂಗಿ ರಶ್ಮಿ ಪುಣ್ಯ ಮಾಡ್ಯಾಳ್ರಿ. ಅದು ಗೊತ್ತಿದ್ದದ ಮಾತ. ಈಗ ಯಾರ್ದ ಕೂಸು ತಗೊಂಡು ಒಟ್ಟರು ಹಲ್ಕಿಸ್ಕೊಂತ ನಿಂತಾರಲ್ಲ ಪಾರವ, ಏನಿದು ಕತಿ? ನಮ್ಮವ್ಗ ಏನು ಹೇಳ್ಬೇಕು ಹಂಗತಿ ಅಂದ್ರೆ ಮತ್ತೆ ಒಂದು ಹೋಗಿ 9 ಮಾತಾಡ್ತಾಳ. ಬೇಡ, ನಮ್ಮವ್ಗ ಪೂರ್ತಿ ಸತ್ಯ ಹೇಳೋದು ಬೇಡ. ಕೂಸು ಊಟನ ತಾಯಿ ತಿಳ್ಕೊಂಡ್ಲಂತ, ಅದಕ್ಕೆ ಆಕೆಗೆ ಯಾರೂ ಹಿಂದೆ ಮುಂದೆ ಇದ್ದಿದ್ದಿಲ್ಲಂತ್ವಿ. ಅದಕ್ಕೆ ಈ ಕೂಸು ಏನು ಮಾಡೋಣ ಅಂತೇಳಿ ಪಾಪ ಗನ ಇದನ್ನು ಮಾಡಕತ್ತಿದ್ರು ದವಾಖಾನ್ಯಾರ. ಅದಕ್ಕೆ ಚಂದ್ರು ನಾವು ಸಾಕೊಂತೀವಿ, ಹೆಂಗಾದ್ರೂ ನಮಗೂ ಮಕ್ಕಳಿಲ್ಲ, ನಾನು ಕೂಸು ಕಳ್ಕೊಂಡೀನಿ, ಈ ಕೂಸಿನ ತೊಗೊಂಡು ಹೋಗಿ ನನ್ನ ಹೆಂಡತಿ ಮಗ್ಗಲ್ಲಿ ಮಣಗಿಸ್ತೀನಿ ಅಂತಂದ್ರು. ಅಯ್ಯೋ ಅದು ಹೆಂಗ ಅಯ್ಯವ ಮಂದಿ ಕೂಸು ನನ್ನ ಮಗಳ ಕೂಸು ಹೆಂಗಾಗತ್ತ? ಯಾಕಾಗಂಗಿಲ್ಲ ಬೇವ, ಅದಕ್ಕೂ ಒಂದು ಜೀವನ ಕೊಟ್ಟಂಗೆ ಆಗುತ್ತಿಲ್ಲ. ಈಗ ರಶ್ಮಿಗೆ ಸತ್ಯ ಹೇಳಿದ್ರೆ ಅಂದ್ರೆ ರಶ್ಮಿ ಏನಾಕ್ಕಳೋ ಅದು ಭಗವಂತಗೆ ಗೊತ್ತು. ಅದಕ್ಕೆ ಈ ನಿರ್ಧಾರ ತಗೊಂಡಾರ ಅವ್ರ ಅತ್ತೆಯರು ಅವ್ರ ಮನೆಯವ್ರು ಎಲ್ಲರೂ ಸೇರಿ. ಆದರೂ ಅಲ್ವೇ ಮುಂದೆ ಗೊತ್ತಾತಂದ್ರೆ ಕತಿ ಹಂಗವ. ನಾಳೆ ಅವ್ರ ಕಡೆದಾರ ಯಾರು ಬಂದು ಕೇಳಿದ್ರಿ ಹಂಗ ಆ ಥರ ಏನಾಗಂಗಿಲ್ಲ. ಈಗ ನಾವು ಹೇಳಿದ್ರೆ ಗೊತ್ತಾಗತ್ತಾ? ಈಗ ಮನೆಯವ್ರೆಲ್ಲರೂ ನಾವು ಮಾತಾಡ್ಕೊಂಡು ಇದನ್ನ ಇಲ್ಲೇ ಒಳಗೆ ಮುಚ್ಚಿ ಹಾಕಿಬಿಡ್ಬೇಕು. ಒಟ್ಟ ರಶ್ಮಿ ಕಿವಿಗೆ ಇದು ಬೀಳಬಾರ್ದು. ನಾವೆಲ್ಲ ನೋಡ್ಕೊಂಡ್ರೆ ಹಾಗೆ ಆಗುತ್ತೆ ಅಷ್ಟೇ. ನಾಳೆ ನೀವು ಊರಾಗಾದ್ರೂ ಆತು ನಿನ್ನ ಮಗಳು ಮಗು ಅಂತ ಕೇಳಿದ್ರೆ ಗಂಡು ಹುಟ್ಟೈತೆ ಅಂತ ಹೇಳಿ ಗಪ್ನೇರು. ನಾವು ಮನೆಯವ್ರು ಹೇಳಿದ್ರೆ ಹೊರಗಿನವ್ರಿಗೆ ಗೊತ್ತಾಗತ್ತಾ ಬಿ, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ. ಆದಾತ ತಂಗಿ, ಮತ್ತೆ ನಾಳೆ ಏನೋ ದೇವ್ರ ಪುಣ್ಯದಿಂದ ಇನ್ನೊಂದು ಕೂಸಾತಂದ್ರೆ ಅವಾಗೇನು ಹೋಗಿ ಹೊಳ್ಳಿ ಅನಾಥಾಶ್ರಮಕ್ಕೆ ಬಿಟ್ಟು ಬರೋಕ್ಕಾಗತ್ತನ್ಬಿ? ಅವರೇ ಸಾಕೊಂಡಾರ. ಈಗ ಚಂದ್ರ ಅವ್ರು ಅದನ್ನ ಅಂದ್ರೆ ಅವ್ರವರು ಅದನ್ನ ಅಂದ್ರೆ ನಾಳೆ ನೋಡಪ್ಪ ಹೊಳ್ಳಿ ನಿಮ್ಮ ಮಕ್ಕಳ ಅದು ಅಂದ್ರೆ ಮತ್ತೆ ಈ ಕೂಸಿನ ಅನಾಥ ಮಾಡಬೇಡ ಅಂತಂದ್ರು. ಅದಕ್ಕೆ ಚಂದ್ರ ಅವ್ರು ಏನು ಹೇಳಿದ್ರು ಗೊತ್ತನ, ಅದಕ್ಕೂ ನಾನು ಆಸ್ತಿ ಬರಿತೀನಿ ಬೇವ ಅಂತೇಳಿ ಅಂತಂದ್ರು. ಆದ್ರೂ ನನಗೆ ಯಾಕೆ ಇದು ಸರಿ ಅನ್ಸೋದು ಬಿಡೇವ. ಅಲ್ಲ ಯಾರ್ತೈತೆ ಏನು ತಾನ ಇನ್ನೊಬ್ರು ಖುಷಿನ ಸಾಕೋದು ಚಂದನ, ಅದು ನಮ್ಮ ರಗದ ಅಲ್ಲ ಯವ. ಯಾಕೆ ಹಿಂಗತಿ ಯೋಚನೆ ಮಾಡ್ತಿ? ಬೇವ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ಬೇಕು ಬೇ. ಈಗ ಒಂದು ಮಾತು ಹೇಳ್ತೀನಿ, ಈಗ ನಾಳೆ ನಮ್ಮ ತಂಗಿಗೆ ಗೊತ್ತಾಗತ್ತ ಅಂತೇಳಿ ಅಂತೀಯಲ್ಲ, ಈಗ ಒಂದೇ ನಿನ್ನ ಜೀವನದಾಗ ಹಂಗತಿ ಆಗಿತ್ತಂದ್ರೆ ಮನೆಯಾಗ ಯಾರು ಹೇಳಾರ್ದ ಮುಚ್ಚಿಟ್ಟಿದ್ರ ಅದನ್ನ ಯೋಚನೆ ಮಾಡವಲ್ಲ ಅಲ್ಬಿ? ಅದು ಮಾತ್ರ ಕರಿ ನಾವು. ಅದಕ್ಕೆ ನೀನು ಮಿಸ್ಕಕ್ಕೆ ಹೋಗ್ಬೇಡ, ಅವ್ರಿಗೇನು ಅನ್ನಕ್ಕೆ ಹೋಗ್ಬೇಡ. ಅವ್ರದ್ದು ಒಳ್ಳೆ ಗುಣ. ಯಾಕೆ ಬೇ ನಮ್ಮ ತಂಗಿಗೋಸ್ಕರ ಇನ್ನೊಬ್ರು ಮಗುನ ತಮ್ಮ ಮಗು ಅಂಥೇಳಿ ಅನ್ಕೊಂತಿದ್ರು? ಹೇಳಿ ನೋಡುನು. ರಶ್ಮಿಗೆ ಏನಾದ್ರೂ ಅವರಿಗೆ ಇನ್ನೊಂದು ಮದುವೆ ಆಗಕ್ಕೆ ಹಕ್ಕಿಲ್ಲೇನ? ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬೇಕು ಅಂಥೇಳಿ ಎಷ್ಟು ಮಂದಿ ಇಲ್ಲಿ ಬೇವ ಯೋಚನೆ ಮಾಡು. ನಮ್ಮ ತಂಗಿಗೋಸ್ಕರ ಪಾಪ ಅವ್ರು ಇಷ್ಟೆಲ್ಲ ಮಾಡಕತ್ತಾರ ಅಂದಾಗ ನಮಗೆ ನಮ್ಮ ಕೈಲಿ ಒಂದು ಸತ್ಯ ಮುಚ್ಚಿಟ್ಕೊಳಕ್ಕಾಗಂಗಿಲ್ಲ ಅನ್ಬಿ? ನಿನಗೆ ಅದನ್ನು ಒಪ್ಕೊಳಕ್ಕಾಗಂಗಿಲ್ಲ, ಅವರು ಒಪ್ಕೊಂಡಾರಂದ್ರೆ ನಾವು ಯಾಕೆ ಒಪ್ಕೋಬಾರ್ದು? ನೀನು ಅಲ್ಲಿ ಕಿರಿ ತೆಗಿಯಕ್ಕೆ ಹೋಗ್ಬೇಡ, ಇದನ್ನ ಇಲ್ಲಿಗೆ ಮುಗಿಸ್ಬಿಡು. ಸರಿವ. ಆದ್ರೆ ನನಗೆ ಭಾಷೆ ಕೊಡು, ಅದು ಎಂಥ ಪರಿಸ್ಥಿತಿ ಬಂದ್ರೂ ನೀನು ರಶ್ಮಿಗೆ ಈ ಸತ್ಯನ ಹೇಳಬಾರ್ದು. ಯಾಕಂದ್ರೆ ನಿನ್ನ ಬಾಯಾಗ ಮಾತು ನಿಂದ್ರಂಗಿಲ್ಲವ. ಆತು ಹೇಳಂಗಿಲ್ಲ. ಆದ್ರೆ ಮನ್ಯಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟತ್ತಲ್ಲ ಪಾರವ. ಈಗ ನಿಮ್ಮ ಅಮ್ಮ ಹೇಳಿವಿ, ಈಗ ನಿಮ್ಮ ಅಮ್ಮ ಬರಾಕತ್ತಾಳ ಅಂತ ಮತ್ತು ಮನ್ಯಾಗ ಎಲ್ಲರಿಗೂ ಹೇಳಿವಲ್ಲ ಯವ್ವ. ಅದನ್ನೆಲ್ಲ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ನೀನು ಒಟ್ಟೆ ಯಾರ ಮುಂದೆ ಮಿಸ್ಕಕ್ಕೆ ಹೋಗ್ಬೇಡ, ಮನ್ಯಾಗ ಯಾರಿಗೂ ಹೇಳೋದು ಬೇಡ, ಅಪ್ಪಗೂ ಹೇಳಬೇಡ. ನೀನು ಇದನ್ನ ಸತ್ಯನೇ ಇಲ್ಲೇ ಮುಚ್ಚಿಬಿಡೋನು. ಸರಿವ ಅತ್ತಿ, ನನಗೆ ನಿಮ್ಮ ಮೇಲೆ ಇನ್ನೂ ಗೌರವ ಹೆಚ್ಚಾತ್ರಿ. ಈಗಿನ ಕಾಲದಾಗ ನಿಮ್ಮಂತ ಅತ್ತಿ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೀವಿ ನಾವು. ಅದ್ರಾಗ ಏನೈತವ, ನನಗೆ ನೀವು ಮುಖ್ಯ. ನನಗೆ ಇನ್ನೊಂದೇನೋ ಮುಖ್ಯ ಅಲ್ಲ, ನೀವು ಮುಖ್ಯ. ಯಾಕಂದ್ರೆ ನಾ ಕಷ್ಟಪಟ್ಟಂಗೆ ನೀವು ಪಡಬಾರ್ದು. ನಾನು ಸಿಟ್ಟಿನಡ್ಯಾಕ ಸೊಡ ಸೊಡ ಅಂತೀನಿ ಅಷ್ಟೇ. ಆದ್ರೆ ಜೀವನನ ಅರ್ಥ ಮಾಡ್ಕೊಂಡು ಜೀವಿಸ್ಬೇಕು. ನಮ್ಮ ರಶ್ಮಿಗೆ ಆಯ್ತು ನಿನಗಾಯ್ತು ಏನೂ ಆಗಬಾರ್ದು. ನೀವು ನನ್ನ ಮನೆಗೆ ಬಂದಿರಿ ಅಂದ್ರೆ ನೀವು ನನ್ನ ಮಕ್ಳು ಇದ್ದಂಗನ ನೀವು ಚಂದಾಗಿರ್ಬೇಕು. ಅದ ನನ್ನ ಆಸೆ, ನಿಮ್ಮ ಆಸೆನ ನನ್ನ ಆಸೆ. ಈ ವಿಷಯ ಎಲ್ಲಿ ಯಾರ ಹತ್ರನೂ ಹೇಳಬಾರ್ದು. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರು ಅಷ್ಟರು. ಸರಿ ರೀತಿ ಅಣ್ಣ, ಇನ್ನು ಅಕ್ಕ ಹೆಚ್ಚಾಗೋ ಟೈಮು ಆಕೆ ಮಗ್ಳಿಗೆ ಹೋಗಿ ಮನಗಿಸ್ಬಿಡ್ರಿ ಪಾಪುನ. ಸರಿ ನೋಡು, ಆ ದೇವರು ನಮಗೆ ಇದನ್ನು ವರವಾಗಿ ಕೊಟ್ಟಾನ ಈ ಖುಷಿನ. ಹೌದಪ್ಪ, ಕರೆ ಅಂದ್ರೆ ಇದು ವರವಾಗಿ ಸಿಕ್ತು ನಮಗೆ ಕೂಸು. ಹೋಗಿ ಚಂದ್ರು ಮತ್ತೆ ಎದ್ಲಂದ್ರೆ ಮತ್ತೆ ರಂಪಾಟ ಹಿಡಿಸ್ತಾಳಾಕಿ ರಶ್ಮಿ. ಹೋಗಿ ಖುಷಿನ ಹಾಕಿ ಹೋಗಕ್ಕೆ ಮಗ್ಳು. ಯಾವ ನಿನಗೂ ನೆನಪೈತಿಲ್ಲ ನಾ ಹೇಳಿದ್ದೆ? ನೆನಪೈತಿವ. ಅಮ್ಮನ ಎದುರಿಗೆ ನಾ ಎಲ್ಲ ಏನು ಹೇಳ್ಬೇಕು ಹೇಳ್ತೀನಿ ಅಂತ, ಆದ್ರೆ ಅಣ್ಣನ ಎದುರಿಗೆ ಈ ವಿಚಾರ ಹಾಕೋಬೇಡ ಆಯ್ತಾ? ಆಯ್ತವ. ಒಟ್ಟು
ನನ್ನ ಮಗಳಿಗೆ ಏನು ಆಗದೆ ಇದ್ರೆ ಸಾಕವ. ನಾನು ಏನು ಆಸೆ ಪಡ್ತೀನಿ, ನನಗೆ ನೀವು 4 ಮಂದಿ ಚಂದಾಗಿರ್ಬೇಕು. ಅದ ಆಸೆವ. ಒಬ್ಬಕ್ಕೆ ತಾಯಿಗೆ ಇನ್ನೊಂದು ಆಸೆ ಏನಿರ್ತತಿ? ತನ್ನ ಮಕ್ಕಳು ನಕ್ಕೊಂತ ಆಡ್ಕೊಂತ ಜೀವನದ ಸುಖದಿಂದ ಇರ್ಬೇಕು ಅನ್ನೋದು ಆಸೆ ಅಲ್ವಾ. ನಾನು ಇದನ್ನ ಆಸೆ ಪಡ್ತೀನಿ. ನೀವು ಸುಖದಿಂದ ಇದ್ರೆ ಇನ್ನು ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನನಗೆ? ತಂಗಿ, ನೀವು ಮನೆಗೆ ಹೋರಿನ, ಮನೆಗೆ ಹೋಗಿ ಒಂದಿಟ್ಟು ರೆಸ್ಟ್ ಅದು ಮಾಡು. ಆಯೋ ರಕ್ತ ಬೇರೆ ಕೊಟ್ಟಿ. ನನಗಾಗಿಲ್ಲ, ಮಾತಾಡೋಕ್ಕಾಗಲಿಲ್ಲ. ಆದ್ರೆ ನಿನ್ನಂತ ಸೊಸಿನ ಪಡೆದೇನಂದ್ರೆ ನಾನು ಪುಣ್ಯವಂತಳ. ಯಾರು ಇರ್ತಾರೆ ಈಗಿನ ಕಾಲದಾಗ? ನಿನ್ನ ಬಂಗಾರ ಒತ್ತಿ ಇಟ್ಟು ನೆಗೆ ನಿನ್ನ ತೋರಿಸಿದೆಯಲ್ಲ. ಕರೆ ಅಂದ್ರೆ ಬಾ ಪುಣ್ಯ ಮಾಡಿ ನಾನು ನಿನ್ನಂತ ಸೊಸಿ ಪಡಿಯಾಕ. ನೆಗೆನೆ ಯಾರು ಒಂದು ಚರಿಗೆ ನೀರು ಕೊಡಂಗಿಲ್ಲ ಅಂತಾದ್ರಾಗ ನಿನ್ನ ರಕ್ತ ಕೊಟ್ಟು ನಿಮ್ಮ ನೆಗೆನೆ ಉಳಿಸ್ಕೊಂಡಿಲ್ಲವ. ನೀ ಆಕಿಗೆ ಯಾಣೆ ತಾಯಿ ಇದ್ದಂಗವ. ಕರೆ ಅಂದ್ರೆ ನಿನ್ನ ಕೈ ಎತ್ತಿ ಮುಗಿತೀನವ. ನನ್ನ ಮನೆಗೆ ನೀನು ಬೆಳಕಾಗಿ ಬಂದಿಯಲ್ಲವ. ಕರೆ ಅಂದ್ರೆ ಬಾ ಪುಣ್ಯವಂತಿ ನಾನು. ಅತಿ ನಾ ಯಾವತ್ತೂ ಅನ್ಕೊಂಡ್ಬಿಟ್ಟೇನೆ, ಆಕಿ ರಕ್ತ ಹಂಚ್ಕೊಂಡು ಹುಟ್ಟದೇ ಇರ್ಬೋದು, ಆದ್ರೆ ನಾನು ನಮ್ಮ ತಂಗಿಕಿನ ಹೆಚ್ಚು ನೋಡ್ಕೊಂಡೇನ್ರಿ ಅತ್ತಿ. ನಾನು ನೆಗ್ಯಾನಿ ಥರ ಯಾವತ್ತೂ ಅನ್ಕೊಂಡಿಲ್ಲ. ಆದ್ರೆ ದಯವಿಟ್ಟು ನೀವು ಕೈ ಮುಗಿಬೇಡ್ರಿ. ನನಗೆ ದೊಡ್ಡವರು, ನೀವು ಕೈ ಮುಗಿಬಾರ್ದು. ಮನೆಗೆ ಹಿರಿಯ ಸೊಸೆಯಾಗಿ ನಾನು ಮಾಡಬೇಕಾದಿದ್ದು ಕರ್ತವ್ಯ ನಾ ಮಾಡೀನಿ ಅಷ್ಟೇ ರೀ. ಯವ್ವ, ಇವ್ರನ್ನೆಲ್ಲರನ್ನೂ ನೋಡಿದ್ರೆ ಯವ್ವ ಅಷ್ಟು ಹೊಟ್ಟೆ ತುಂಬುತ್ತು. ನೋಡು ಹೆಂಗೆ ಒಕ್ಕಟ್ಟದಾರ ನೋಡಿ ಇವರು. ಈಗಿನ ಕಾಲದಾಗು ಇಂಥ ಮನೆತನ ಸಿಗೋದು ಬಹಳ ಕಷ್ಟ. ಈ ಹಿಂಗೆ ಕೂಡು ಕುಟುಂಬ. ಅಯ್ಯೋ ನಮ್ಮವ್ವ ಯಾರಿರ್ತಾರ ಭಾರಿ ಚಲೋ ಮನೆತನವ ಯವ್ವ. ಎಂತ ನೋಡು ಒಬ್ರಿಗೊಬ್ರು ಬಿಟ್ಟು ಕೊಡಂಗಿಲ್ಲ. ಹೆಂಗೆ ಸ್ವಸ್ತ್ಯಾರ ಈಗ ಹೆಂಗೆ ಇಟ್ಕೊಂಡಿದ್ದಾಳ, ಇವ್ರು ಸ್ವಸ್ತ್ಯಾರ ಹೆಂಗಿದ್ದಾರ, ತಾಯಿಗಳು ಹೆಂಗೆ ಎಲ್ಲಿ ಕಂಡಿಲ್ಲವ ಯವ್ವ ಇಂಥ ಕುಟುಂಬನ. ಈಗಿನ ಕಾಲದಾಗ ಇಂಥ ಕುಟುಂಬ ನೋಡಕ್ಕೆ ಸಿಗೋದು ಕಷ್ಟ. ನಿಮಗೆ ಭಾಳ ಪುಣ್ಯ ಬಂತ್ರಿ. ನಿಮ್ಮಂಥ ಗಂಡನ ಪಡೆಯಕ್ಕೆ ನನ್ನ ಮಗಳು ಭಾಳ ಪುಣ್ಯ ಮಾಡ್ಯಾಳ್ರಿ. ಯಾರು ಪುಣ್ಯ ಮಾಡ್ಯಾರವ? ಎಲ್ಲಿತ್ತು ನನ್ನ ಮಗು ತೋರಿಸ್ತೀನಿ ಅಂದ್ರಲ್ಲಿ ಏದಿನ ತೋರಿಸ್ರಿ ಯಾವ ಅಲ್ಲೇ ಮಗ್ಲ ಮಕ್ಕಳು ನಾನು ನೋಡು. ನಿನ್ನ ಮಗ ಭೀಮಾ ಹೊಳ್ಯಾಡ್ಬೇಡಿವ. ಅವು ಹೊಲಿಗೆ ಅವು ಇದಾಕವು ತ್ರಾಸಕ್ಕವು. ತಮ್ಮರ ಎತ್ತಿ ಖುಷಿನ ತೋರಿಸ್ರಿ ಈಕಿಗೆ. ನಮ್ಮ ಮಗು ಚಂದ ಐತ್ರಿ. ಇದು ಕರೆ ಅಂದ್ರೆ ನಿಮ್ಮ ಗತಿಯನ್ನ ಅದನ್ರಿ. ಮೂಗು ನನ್ನ ಗತಿನೇ ಐತಿ, ಕಲರ್ ನನ್ನ ಗತಿನೇ ಐತಿ, ಚಂದದನ. ಇವಾಗ ಹೌದಿಲ್ವೇ ನನ್ನ ಮಗ ಚಂದದನಿಲ್ಲ? ಹೌದವ ಚಿಕ್ಕಿ ಚಂದ್ರಮಗೆ ನಿನ್ನ ಮಗ. ಯವ್ವ ಎಷ್ಟು ಚಂದ ಐತಿ ನನ್ನ ಮಗ. ಕರೆ ಅಂದ್ರೆ ಎಲ್ಲರೂ ಹೆದರ್ಸ್ಬಿಟ್ಟಿದ್ರು. ನನಗಂಕರು ಅಲ್ಲಿ ಐಶ್ವರ್ಯಾಗ ಇಟ್ಟಿನಂದ್ರಲ್ಲ, ಏನಾಗೈತೆ ಏನಂತ ಅನಿಸ್ಬಿಡ್ತು. ನನ್ನ ಮಗನ ನೋಡಿಂದ ಈಗ ಸಮಾಧಾನ ಆತು. ಆದ್ರೂ ಯವ್ವ ನನಗೆ ಹೆಣ್ಣು ಪಾಪು ಹುಟ್ಟಬೇಕಿತ್ತು. ಗಂಡು ಮಗು ಹುಡ್ತು. ಇರ್ಲಿ ಬಿಡು ರಶ್ಮಿ, ಇನ್ನೊಂದು 2 ವರ್ಷ ಬಿಟ್ಟ ಮೇಲೆ ಹೆಣ್ಣು ಮಗು ಹಡಿಯಾಕಂತೆ. ಹ್ಞೂ ಅಕ್ಕ ನಾನು ಭಾಳ ಹೆದರ್ಬಿಟ್ಟಿದ್ದೆವ. ನನಗೆ ಏಕದಮ್ಕ BP ಹೆಚ್ಚಾಗ್ಬಿಡ್ತು. ಎಲ್ಲಿ ನನ್ನ ಖುಷಿಗೆ ಏನಾಗುತ್ತೋ ಏನು. ನೀವು ಯಾರು ನನಗೆ ಕೂಸ ತೋರಿಸ್ಲಿಲ್ಲಲ್ಲ, ನನಗೇನು ಅನ್ನಿಸ್ತು ಗೊತ್ತನ, ನನ್ನ ಪಾಪಗೆ ಏನಾಗೈತಿ ಎಲ್ಲರೂ ಸೇರಿ ಸುಳ್ಳು ಹೇಳಕತ್ತಾರ ಅನಿಸ್ಬಿಟ್ಟಿತ್ತು. ನಿನ್ನ ಹತ್ರ ಯಾಕೆ ಸುಳ್ಳು ಹೇಳೋಣ? ಏನಿಲ್ಲ, ಪಾಪುಗ ಒಂದು ಸ್ವಲ್ಪ ತ್ರಾಸಾಗಿತ್ತು ಅಷ್ಟೇ ಅಂತಿ. ಈಗ ಡಾಕ್ಟರ್ ಹೇಳಿದ್ರಲ್ಲ ಏನಿಲ್ಲ ಆರಾಮೈತಿ ಅಂತೇಳಿ ಅಂದ್ರೆ ಪಾಪುಗ. ಪಾಪ ಈ ಸಮಾಧಾನ ಆತು ನನಗೆ. ಅಂದಂಗೆ ಅತ್ತಿ ಎಲ್ಲಿದಾರ? ನಿಮ್ಮ ಅತ್ತಿ ವೈನಿನ ಕಳ್ಸಕ್ಕೆ ಹೋಗ್ಯಾರ. ಪಾಪ ಅವರು ವೈನಿ ಮತ್ತು ನಿನಗೆ ಬ್ಲಡ್ ಕೊಟ್ಟರು. ಹಿಂಗಾಗಿ ನಿನ್ನ ತ್ರಾಸ ಭಾಳ ಆದಾಗ ಅವ್ರು ಇರ್ಲಿಕ್ಕಂದ್ರೆ ಭಾಳ ನಿನ್ನ ಪರಿಸ್ಥಿತಿ ಏನಾಕಿತ್ತೇನು, ನಿನ್ಗೆ ಬ್ಲಡ್ ಕೊಟ್ಟು ನೀನು ಉಳಿಸ್ಕೊಂಡಾರ ಅವರು. ನನ್ನ 2ನೇ ತಾಯಿಯವರು. ಕರೆ ಅಂದ್ರೆ ಅಂತ ನೆಗೆನಿ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡೇನ್ರಿ ನಾನು. ನೋಡ್ರಿ ರಶ್ಮಿ, ನಮಗೆ ಬದುಕು ಕೊಟ್ಟವ್ರನ್ನ, ನಮ್ಗೆ ಜೀವ ಉಳಿಸ್ದವ್ರನ್ನ ಸಾಯಿ ಮಠ ನೆನಪು ಹಾರಬಾರ್ದು. ಇಬ್ರು ಕೊನೆಯ ತನಕ ಹಿಂಗೆ ಚಂದ ನಕ್ಕೊಂತ ಆಡ್ಕೊಂತ ಇರ್ಬೇಕು ನೋಡುವ. ಆಯ್ತವ ಅಕ್ಕ, ನನ್ನ ಪಾಪ ನೋಡಿದ್ಲಿಲ್ರಿ? ವೈನಿಯರೆಲ್ಲ ನೋಡಿದ್ರು. ಯಾಕಂದ್ರೆ ಪಾಪ ಅವ್ರಿಗೂ ತ್ರಾಸ ಆಗತೈತಿ, ಬ್ಲಡ್ ಕೊಟ್ಟಾರ. ಆದರೆ ಬೇರೆ ಮಗು ಸಾಂದ್ ಐತಲ್ಲ, ಅದಕ್ಕೆ ಅವ್ವ ಕರ್ಕೊಂಡು ಹೋಗು ಅಂತ ಅಂದ್ರು. ಅತ್ತಿ ಪಾಪನ ನೋಡ್ಯಾರ? ಏನಂದ್ರು? ಯಾವ ಥರ ಅದಾರಂದ್ರು? ಎಲ್ಲ ನಮ್ಮ ರಶ್ಮಿ ಗತಿನೇ ಅದಾನ ಹುಡುಗ ಅಂತ ಅಂದ್ಲ ಅವ್ವ. ರೀ ಹೆಂಗೆ ಹೋಗುದ್ರಿ? ನನಗೆ ಬ್ಯಾಸರ ಆಗೈತಿ. ಲಗುನ ದವಾಖಾನೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ರಿ ಮನೆಗೆ. ಇನ್ನೂ 2-3 ದಿನ ಇರಬೇಕು. ಇನ್ನೂ 2-3 ದಿನನಾ? ರಶ್ಮಿ ಊರಿಗೆ ಬಂದ್ಬಿಡಿಯವ್ವ, ಅಲ್ಲೇ ಬಾಣೆತನ ಮಾಡ್ತೀನಿ. ಮತ್ತು ನಿಮ್ಮ ಅಕ್ಕಗೆ ಮತ್ತು ನಿಮ್ಮ ಅತ್ತಿಗೆ ಯಾಕೆ ತೊಂದರೆ ಕೊಡ್ತಿ? ಪಾಪ ಅವ್ರಿಗೆ ಆಗಂಗಿಲ್ಲ, ಮಾಡೋದು ನಿಗಂಗಿಲ್ಲ. ಅಲ್ಲಿಗೆ ಊರಿಗೆ ಬಂದ್ಬಿಡಿಯವ್ವ. ಇಲ್ವಾ ನಾ ಬರೋಂಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನಾ ಇಲ್ಲೇ ಇರ್ತೀನಿವ. ಅಲ್ಲ ನಮ್ಮ ಮನೆಯವ್ರು ಅದಾರ ಖುಷಿ ನೋಡ್ಕೊಳಕ, ನಾನು ನೋಡ್ಕೊಳಕ. ನಮ್ಮ ಅತ್ತಿ ಅದಾರ, ಬೇಕಂದ್ರೆ ಒಂದು ಆತಂದು ಇಟ್ಕೊಂತಾರ. ನಾನು ಎಲ್ಲಿ ಬರೋಂಗಿಲ್ಲ. ರಶ್ಮಿ ಆರಾಮಾಗಿರವ. ಹಂಗಾದ್ರೆ ನಾ ಬರಲೇ ರಶ್ಮಿ? ಯಾಕಂದ್ರೆ ನಾನು ನಿತ್ಮೆಂಟೆ ಮೇಲೆ ಬಂದ್ಬಿಟ್ಟೀನಿ. ನನಗೂ ಫೋನ್ ಕಾಲ್ ಬರಾಕತ್ತಾವು. ಎಲ್ಲ ಕೆಲಸ ಹಂಗೆ ಬಿಟ್ಟು ಬಂದೀನಿ. ಆಯ್ತಕ್ಕ, ಹೋಗ್ಬಾ ಹಂಗಾದ್ರೆ. ಅಕ್ಕ ನಾ ಹೇಳ್ತೀನಿ ನೋಡು, ಹೆಸರು ಹಿಡು ಮುಂದಾಗ ನೀ ಬರಬೇಕವ. ಮತ್ತು ಆದ ತನ್ನಕ್ಕೆ ಹೋಗ್ಬೇಡ. ನಾವು ಹೆಸರು ಹಿಡ್ದನ್ನು ಧೂಮ್ಧಾಮ ಮಾಡ್ತೀವಿ. ಯಾವ ನಾ ಹೇಳಿದ್ ನೆನ್ಪಿಟ್ಕೋ. ಒಂದು ತೊಲಿ ಬಂಗಾರ ತೊಗೊಂಬಾ ನೀನು. ಹ್ಞೂ ತರ್ತೀವಿ ತಗೋ. ನಿನ್ನ ಮಗಗೆ ತಂದು ಬಂಗಾರ ಹಾಕಿವಿ. ಇಲ್ಲ ಅಂದ್ರೆ ನೀ ಬಿಟ್ಟಿಯವ ನಮ್ಮನ್ನ. ಬರವ ಹಂಗೆ ಹೊಂಟ್ಬಿಟ್ಟೆನ? ನಿಮ್ಮಮ್ಮ ಬರ್ತಾಳ, 3 ಮಂದಿ ಕುಡಿಗೆ ಹೋಗಕ್ಕಂತಾರೆ ತಡಿ. ಇಲ್ಲೇ ಅಣ್ಣ ಇನ್ನೇನು ದೂರ ಇಲ್ಲ, ಬರಾಕತ್ತಾರ. ಫೋನ್ ಹಚ್ಚಿದ್ದೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ. ಸರಿ ಯವ್ವ, ಇನ್ನೊಂದು 2 ದಿನ ನೀ ಇಲ್ಲೇ ಇದ್ವಾ. ನಾ ಹೋಗ್ತೀನಿ. ಯಾವೇ ದವಾಖಾನೆ ಬಿಲ್ಲೆಲ್ಲ ನಾ ಕಟ್ಟೀನಿ.
ಅವ್ರ ಹೊಳ ರೊಕ್ಕ ಕೊಟ್ಟು ಇಸ್ಕೊಳಕ್ಕೆ ಹೋಗಬೇಡ ನೀನು. ಹ್ಞೂ ಸರಿ ಆಯ್ತು. ಅಲ್ಲಿ ನಿಮ್ಮ ಅಪ್ಪ ಕೊಡು ಅಂತ ಹೇಳ್ತೀನಿ ನಾನು ನಿನಗೆ ರೊಕ್ಕನ. ಯವ್ವ, ಹೆಣ್ಮಕ್ಳು ಲಗ್ನ ಆಗಿ ಹೋಗಿಂದ ನಾವು ತವ್ರ ಮನಿನ ನೋಡ್ಬಾರ್ದನ? ತವ್ರ ಮನೆ ಕಷ್ಟ ಆಗ್ಬಾರ್ದನ? ಹಂಗಲ್ಲೇವ, ಮತ್ತು ನಾಳೆ ನಿಮಗೂ ಒಂದು ಮಾತು. ಏನಿಲ್ಲ, ಸುಮ್ಮನೆ ಇರು, ನಾ ಎಲ್ಲ ಕಟ್ಟಿರ್ತೀನಿ. ನಮ್ಮ ಮನೆಗೆ ಯಾರು ಏನೋ ಅನ್ನಂಗಿಲ್ಲ. ಸರು ನನ್ನ ಕೈಯಾಗ ರೊಕ್ಕ ಕೊಟ್ಟು ಕಳಿಸಿದ್ರೆ. ಹ್ಞೂ ನೋಡುವ, ನಿಮ್ಮಿಬ್ಬರು ನಸೀಬಂಕರು ಚಲೋ ಆಯ್ತು. ನಿನ್ನ ಹೊಟ್ಟೆಗೆ ಒಂದು ಕೂಸು ಹುಡ್ತಂದ್ರೆ ಸಾಕು ಯವ್ವ, ದೇವರು ಚಲೋ ಮಾಡ್ತಾನೆ. ನಿಂದು ಎಲ್ಲ ಮೆಟ್ಟಿಗೆ ಹತ್ತಿ ಇನ್ನು ನಿಮ್ಮ ತಂಗಿದು ಒಂದು ನೋಡುವ, ಆಕಿನೂ ಚಂದ ಓದಿ ಬಂದ್ಲಂದ್ರೆ ಸಾಕಿವ ಯವ್ವ. ರೀ ಪಾಪಗೊಂದು ಉಪ್ಪ ಕೊಡ್ಬೇಕ್ರಿ, ಹತ್ರ ಕರ್ಕೊಂಬರಿ ನಟ್ಟು. ನನ್ನ ಮುದ್ದು ಅಕ್ಕ, ಒಂದು ಫೋಟೋ ತೆಗಿಯಾ? ಸಣ್ಣ ಹುಡುಗರು ಫೋಟೋ ತೆಗಿಬಾರ್ದು, ಸುಮ್ಮನೆ. ಅವ್ನು ಎದುರಾಗ್ತಾವ. ಹೋಗಿ ಹುಡ್ದಾಗ ಹೆಂಗಿರ್ತಾವ ಪಾಪು, ಎಲ್ಲ ನೆನಪಿಗೋಸ್ಕರ ಇಡ್ಬೇಕು. ಅಕ್ಕ ನೀ ಹಂಗ ಯಾವ ಅಂತ ಒಂದು ಫೋಟೋ ತೆಗಿಯಕ್ಕ.